ಬರದಾ, ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಅಂಥ ವಿದ್ವಾಂಸರಾಗಿದ್ದ ವಾಸುದೇವ ಭಟ್ರವರ ಅತ್ಯುತ್ತಮ ಶಿಷ್ಯರಾಗಿದ್ದ ಇಲಿಯಾಸ್ ಸರ್ ಅವರು ನಮ್ಮ ಜೊತೆಲಿದ್ದಾರೆ ಇವತ್ತು. ರೈಸ್ ಬಾತ್ ತರ ಏನೋ ಕೊಟ್ಟಿದ್ದಾರೆ. ನಮ್ಮ ಮಾಮ ಆಲ್ರೆಡಿ ಬಡಿತವ್ರು ಹಾಕೊಂಡ್ಬಿಟ್ಟು. ಸಿಗೋಣ ಮತ್ತೆ ನಾವು ಖಂಡಿತ ಈ ಕಡೆ ಬಂದ್ರೆ ನಿಮ್ಮ ಶಾಪ್ಗೆ ಖಂಡಿತ ವಿಸಿಟ್ ಮಾಡ್ತೀವಿ. ನಮ್ಮ ಕಬಾಬ್ ಮಂಜಣ್ಣ ಅವ್ರ ಜೊತೆಗಿದ್ದೀವಿ ಇವಾಗ. ಮಾಮ್ಜಿ ಒಳ್ಳೆ ಅದ್ಭುತ ಕಲಾವಿದ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಐ ಲವ್ ಯು. ವಾಟ್ಸ್ಆಪ್ ಮೈ ಫಾಮ್, ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಫೈನಲಿ ನಾವಿವತ್ತು ಯೂಟ್ಯೂಬ್ ಬ್ಲಾಗ್ಸ್ ಮಾಡಿ ತುಂಬ ದಿನ ಆಗೋಯ್ತು. ಸುಮಾರು ದಿನದ ನಂತರ ಈ ಒಂದು ಕಾನ್ಸೆಪ್ಟ್ನ ಜೊತೆಗೆ ಅಂದರೆ ನಾವಿವತ್ತು ಹೊರಟಿದ್ದೀವಿ. ಒಂದು ಕರುನಾಡ ಕೆಫೆ ಅನ್ನೋ ಒಂದು ಕೆಫೆ ಓಪನ್ ಆಗ್ತಾ ಇದೆ ನಮ್ಮ ಕಡೂರು ಹತ್ರ ಇರೋ ಅಜ್ಜಂಪುರ, ಅಂದರೆ ಬೀರೂರು ಹತ್ರ ಇರೋ ಅಜ್ಜಂಪುರದ ಹತ್ರ. ಸೊ ನಮ್ಮ ಕಡೂರಿಂದ ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬ ಇನ್ಫ್ಲುಯೆನ್ಸರ್, ನಮ್ಮ ಕಡೂರಿನ ಇನ್ಫ್ಲುಯೆನ್ಸರ್ ಗೋಸ್ಪೀರ್ ಅವರು ನಮ್ಮ ಜೊತೆಲಿದ್ದಾರೆ. ಹಾಯ್ ಡಾರ್ಲಿಂಗ್. ಸೊ ನಮ್ಮ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 7 ಗಂಟೆಗೆ ಬರೋಕ್ಕೆ ಹೇಳಿದರು, ಬಟ್ ಸಮ್ ರೀಸನ್ಸಿಂದ ನಾವು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದರ ರಿಲೇಟೆಡ್ ವಿಡಿಯೋ ಬರುತ್ತೆ, ಸಖತ್ ಮಜಾ ಇರುತ್ತೆ ವಿಡಿಯೋದಲ್ಲಿ. ಸೊ ಸ್ಟಿಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಒಂದು ಟೀ ಶಾಪ್ ಇತ್ತು, ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ಬೆಳಗ್ಗೆಯಿಂದ ನಾವು ತಿಂಡಿನೇ ಮಾಡಿಲ್ಲ, ಆಯಿತಾ. ರಪ 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 ಅಂತ ಅರ್ಜೆಂಟಲ್ಲಿ ಹೊರಡ್ತಾ ಇದ್ದೀವಿ. ಸೊ ಇಲ್ಲೊಂದು ಟೀ ಕುಡಿಯೋಣ ಅಂತ ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ. ಅದೇ ಔಟ್ಫಿಟ್ ನೋಡಬೇಕಲ್ಲ ನಂದು. ಒಂದು ನಿಮಿಷ ಇರಿ, ಅಲ್ಲೇ ಒಂಚೂರು ಕ್ಯಾಮ್ರಾ ಹಿಡಿಯಂಗೆ. ಗೈಸ್, ಔಟ್ಫಿಟ್ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಔಟ್ಫಿಟ್ ಹೆಂಗಿದೆ ಅಂತ. ಆಬ್ವಿಯಸ್ಲಿ ನಮ್ಮ ಯೂಟ್ಯೂಬ್ ಬ್ಲಾಗಲ್ಲೆಲ್ಲ ಜಾಸ್ತಿ ಔಟ್ಫಿಟ್ಟು ಅದು ಇದು ಅಂತೆಲ್ಲ ತೋರಿಸಿಲ್ಲ. ಹೆಂಗಿದ್ದೀನಿ ಹಂಗೆ ನೋಡಿರ್ತೀರಾ, ಬನ್ನಿಯನ್ನಲ್ಲೂ ವಿಡಿಯೋ ಮಾಡಿರ್ತೀವಿ. ಬಿಕಾಸ್ ನಮ್ಮದು ವಿಡಿಯೋದಲ್ಲಿ ಫಿಲ್ಟರ್ ಇರೋಲ್ಲ, ಹೆಂಗಿದೀವಿ ಹಂಗೇನೆ. ಸೊ ಒಂದು ಇವೆಂಟ್ಗೆ ಹೋಗಬೇಕು ಅಂತಂದಾಗ ಲೈಕ್ ಸಿಂಪಲಾಗಿ ಡ್ರೆಸ್ ಆಗಬೇಕು ಅಂತ ಲೈಕ್ ಫಾರ್ಮಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಗಾಯ್ಸ್, ಫೈನಲಿ ನಾವು ಇವಾಗ ಈ ಒಂದು ಲೊಕೇಶನ್ಗೆ ತಲುಪಿದ್ದೀವಿ. ಚೆನ್ನಾಗಿದೆ ಔಟ್ಸೈಡ್ ಎಲ್ಲ. ಏನಂತೀರಾ ಗೋಸ್ಪೀರ್ ಅವರೇ? ಸೈಕ್ ಆಗಿದೆ, ಮಸ್ತ್ ಅನ್ಕೊಳ್ಳಿ ಮಾಮ. ಗೈಸ್, ನೋಡೋಣ ಇದ್ರದ್ದು ಕಂಪ್ಲೀಟ್ ಅಂದರೆ ಹೆಂಗಿದೆ ಇದ್ರದ್ದು ಅಂತ ಅಂದ್ಬಿಟ್ಟು ಒಂದು ಸಣ್ಣ ತುಣುಕು ಇವಾಗ ವಿಡಿಯೋ ಪ್ಲೇ ಆಗುತ್ತೆ, ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಆ್ಯಂಡ್ ಇವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದಾರಂತೆ ನಮಗೆಲ್ಲ. ನೋಡಿದ್ದೀರೇನಪ್ಪ? ಆನೆಸ್ಟಾಗಿ ಹೇಳಬೇಕು. ನೋಡಿದ್ದೀರಾ? ನೀವು ನೋಡಿದ್ದೀರಾ? ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಗೋಸ್ಪೀರ್ ಅವರು ಎಷ್ಟು ಫೇಮಸ್ ಅಂದರೆ ನೋಡಿ, ಎಲ್ಲೆಲ್ಲಿ ಪ್ರಚಾರ ಇದೆ ಅವ್ರ ಬಗ್ಗೆ ಎಲ್ಲ ಅಂತ. ನೈಸ್ ಗೋಸ್ಪೀರ್. ನಮಗೆಲ್ಲ ಐಸ್ ಕ್ರೀಮು ಈಗ ಯೂಟ್ಯೂಬ್ ಅಲ್ಲಿ ನನಗೆ ನೋಡಿದಾರಂತೆ, ಕರ್ಕೊಂಡು ಹೋಗಿ ಕೊಡ್ಸೋದಿದೆಯಾ, ತಗೊಬಂದು ಕೊಡೋದಿದೆಯಾ ಅಲ್ವಾ? ನೀವು ಅವ್ರು ಕಮೆಂಟ್ ಮಾಡಿದ್ರೆ ಕೊಡಿಸ್ತೀರಾ? ಕಮೆಂಟ್ ಮಾಡಿದ್ರೆ ಐಸ್ ನಮಗೆ ಸಿಗುತ್ತೆ. ಸೊ ನಿಮಗೆ ಬಿಟ್ಟಿತ್ತು. ಓಕೆ, ಥ್ಯಾಂಕ್ ಯು ಗೈಸ್. ಇದ್ರದ್ದು ಕಂಪ್ಲೀಟ್ ವಿಡಿಯೋ ಮಾಡೋಣ ಅಂತಲೇ ಬಂದಿರೋದು. ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ದಾರೆ, ನಮಗೆ ಹೇಳಲೇ ಇಲ್ಲ ಅದನ್ನ. ಆ್ಯಂಡ್ ಇವಾಗ ಈ ಒಂದು ಸಣ್ಣ ತುಣುಕು ಈ ಒಂದು ಕೆಫೆದು ಬರುತ್ತೆ, ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಗೈಸ್, ಈ ನಮ್ಮ ಅಜ್ಜಂಪುರದ ಸರೌಂಡಿಂಗಲ್ಲಿ ಇರುವಂತಹ ಒಂದು ಕಾಂಟೆಂಟ್ ಕ್ರಿಯೇಟರ್ ನಮಗೆ ಪರಿಚಯ ಆದರು, ಮನು ಅಂತ. ಹಾಯ್ ಬ್ರದರ್, ಹೇಗಿದ್ದೀರಾ? ಆರಾಮಾ? ನೀವು? ಚೆನ್ನಾಗಿದ್ದೀವಿ ಗೈಸ್. ಆ್ಯಕ್ಚುಲಿ ಮೊನ್ನೆ ಒಂದು ಫಿಲಮ್ ಆಡಿಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಇವರು ಕೂಡ ಬಂದಿದ್ದರು. ಗಣೇಶ್ ಮಾತಾಡಿದ್ವಿ, ಪ್ರಚಾರ ಮಾಡ್ಕೊಂಡ್ವಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡ್ವಿ. ಗಣೇಶ್, ಇವರ ಪೇಜನ್ನು ನೋಡ್ತಾ ಇದ್ದೀರಾ ನೀವು ಇಲ್ಲಿ, ಬ್ರೋ ಶೆಟ್ಟಿ ಕನ್ನಡಿಗ ಅಂತ ಇದೆ. ಸೊ 13.5K ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ. ಸೊ ನೋಡಿ ಒಂದ್ಸಲ ಇವ್ರದ್ದು ಪೇಜ್ಗೆ ವಿಸಿಟ್ ಮಾಡಿ. ಕಾಂಟೆಂಟ್ ತುಂಬ ಒಳ್ಳೊಳ್ಳೆ ಕಾಂಟೆಂಟ್ನ ಕೊಟ್ಟಿದ್ದಾರೆ, ಸಮಾಜಕ್ಕೆ ಏನು ಬೇಕು ಅದನ್ನು ಕೊಟ್ಟಿದ್ದಾರೆ. ಲೈಕ್ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಮೆಸೇಜಸ್ ಆಗಿರ್ಬೋದು, ನೋಡಿ ವಿಸಿಟ್ ಮಾಡಿ. ಆಲ್ ಮೈ ಫ್ಯಾನ್ಸ್ ಆ್ಯಂಡ್ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಎಲ್ಲರೂ ಕೂಡ ಒಂದ್ಸಲ
ಸಪೋರ್ಟ್ ಅವರಿಗೂ ಸ್ವಲ್ಪ ಪ್ರೀತಿನ ತೋರಿಸಿ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ. ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್. ಫೈನಲಿ ನಾವಿವಾಗ ಅಜ್ಜಂಪುರದಲ್ಲಿ ಲೊಕೇಟ್ ಆಗಿರುವಂತ ಕರುನಾಡ ಕೆಫೆಯ ಒಂದು ಟೀ ಮತ್ತೆ ಕಾಫಿಯನ್ನ ಟೇಸ್ಟ್ ಮಾಡ್ತಾ ಇದೀವಿ. ಬನ್ನಿ ಇದರ ಟೇಸ್ಟ್ ನ ಅನುಭವಿಸೋಣ. ಗೈಸ್ ಲಿಟ್ರಲಿ ಅದ್ಭುತವಾಗಿದೆ. ಇದರಲ್ಲಿ ನಾವ್ ಹೇಳ್ಕೊಡೋಂಥದ್ದು ಏನೂ ಇಲ್ಲ. ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ರೇನೆ ನಿಮ್ಗೆ ಇದರ ಟೇಸ್ಟ್ ಮತ್ತೆ ಇದರ ಫೀಲ್ಸ್ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ನಮ್ಮ ಕಡೂರಿನ ಸುತ್ತಮುತ್ತಲು ಅಥವಾ ಬೀರೂರಿನ ಸುತ್ತಮುತ್ತಲು ಅಂಡ್ ಅದೇ ರೀತಿ ಅಜ್ಜಂಪುರದಲ್ಲಿ ಮೈನ್ ಆಗಿ ಅಜ್ಜಂಪುರದ ಸುತ್ತಮುತ್ತಲಿನವರು ಈ ವಿಡಿಯೋ ನೋಡ್ತಾ ಇದ್ರೆ ಅಲ್ವಾ, ಅಜ್ಜಂಪುರದ ಸುತ್ತಮುತ್ತಲಿನ ಜನರು ಒಂದ್ಸಲ ಬಂದು ಇಲ್ಲಿ ಕರುನಾಡ ಕೆಫೆಸ್ ಅಲ್ಲಿ ಇರುವಂತಹ ಕಾಫಿ ಮತ್ತೆ ಟೀ ಅನ್ನ ಟೇಸ್ಟ್ ಮಾಡಿ. ಅದ್ರ ಜೊತೆಗೆ ಐಸ್ ಕ್ರೀಮ್ಸ್ ಕೂಡ ಇದೆ ಅಂಡ್ ಅಷ್ಟಲ್ಲದೆ ಚಾಟ್ಸ್ ಕೂಡ ಇದೆ ಆಯ್ತಾ. ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಅಂಡ್ ಫ್ರೆಂಡ್ಸ್ ಕೂಡ ಬರ್ಬೋದು, ಕಪಲ್ಸ್ ಕೂಡ ಬರ್ಬೋದು, ಯಾವುದೇ ರೀತಿ ನೀವು ಯಾವುದೇ ಲೈಕ್ ಫ್ಯಾಮಿಲೀಸ್ ಕೂಡ ಬರ್ಬೋದು. ಸೊ ಯಾರೇ ಬಂದ್ರು ನಿಮ್ಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಆಗುತ್ತೆ. ಸೊ ಬನ್ನಿ ನೋಡಿ, ಫ್ರೀ ಮಾಡ್ಕೊಂಡು ಒಂದ್ಸಲ ಬಂದು ಕಾಫಿ ಕುಡಿಯೋಕೆ ಎಲ್ಲೆಲ್ಲ ಹೋಗ್ತೀವಲ್ಲ, ಬಂದು ಒಂದ್ಸಲ ಕರುನಾಡ ಕೆಫೆಯಲ್ಲೂ ಕೂಡ ಕಾಫಿ ಅಂಡ್ ಟೀನ ಟೇಸ್ಟ್ ಮಾಡಿ. ಸೊ ಗೈಸ್ ಫೈನಲಿ ಇವಾಗ ನಮ್ದು ಶೂಟ್ ಏನಿತ್ತು ಅದೆಲ್ಲ ಕಂಪ್ಲೀಟ್ ಆಯ್ತು. ತುಂಬ ಸ್ಟ್ರೆಸ್ ಬೇರೆ ಆಗೋಗ್ಬಿಟ್ಟಿದೆ, ಯಾಕಂದರೆ ಸ್ವಲ್ಪ ಟೇಕ್ಸ್ ಹಿಡಿತು. ಆಮೇಲೆ ಸ್ವಲ್ಪ ಜನ ಎಲ್ಲ ಬಂದಿದ್ರು, ಅವ್ರ ಮುಂದೆ ಸ್ವಲ್ಪ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೇಕ್ಸ್ ಹಿಡಿತು. ಆ್ಯಂಡ್ ಎಸ್ ಇವಾಗ ನಾವು ಹೋಗುವಂಥ ಸಮಯ, ತುಂಬ ಕೆಲಸ ಇದೆ. ಆ್ಯಂಡ್ ಎಸ್ ಅಕ್ಕ ಬರೋದಾ? ಥ್ಯಾಂಕ್ ಯು ಸೋ ಮಚ್ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ. ಸಿಗೋಣ ಮತ್ತೆ ನಾವು ಖಂಡಿತ ಈ ಕಡೆ ಬಂದರೆ ನಿಮ್ಮ ಶಾಪ್ಗೆ ಖಂಡಿತ ವಿಸಿಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು ಬರೋದಲ್ಲ. ಬಾಯ್. ಸೊ ಗೈಸ್ ಇವಾಗ ನಾವು ಮತ್ತೆ ಕಡೂರ್ಗೆ ಹೋಗ್ಬೇಕು, ಅಲ್ಲೊಂದು ಮೀಟಿಂಗ್ ಇದೆ. ಆ್ಯಂಡ್ ಆಮೇಲೆ ಭದ್ರಾವತಿಗೂ ಕೂಡ ಹೋಗೋ ಒಂದು ಮೂಮೆಂಟ್ ಇದೆ, ನೋಡ್ಬೇಕು ಏನೇನಾಗುತ್ತೆ ಅಂತ. ಬನ್ನಿ ಇವಾಗ ಕಡೂರು ಹೋಗೋಣ. ಸೊ ಗೈಸ್ ಫೈನಲಿ ನಾವಿವಾಗ ಭದ್ರಾವತಿಲಿ ಇದ್ದೀವಿ. ಅಂಡ್ ಎಸ್ ಇನ್ ಸಮ್ ರೀಸನ್ಸ್ ನಾವು ಭದ್ರಾವತಿಗೆ ಬರ್ಬೇಕಾಯ್ತು. ನಾವು ಮುಂಚೆನೆ ಹೇಳ್ದಾಗೆ ಕಡೂರ್ಗೆ ಹೋಗ್ಬೇಕಿತ್ತು, ಬಟ್ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ಇಲ್ಲಿ ಕೆಲಸ ಇದ್ದಿದ್ರಿಂದ ನಾವು ಭದ್ರಾವತಿಗೆ ಬರ್ಬೇಕಾಯ್ತು. ಅಂಡ್ ಎಸ್ ನನ್ನ ಫ್ರೆಂಡ್ ಆಗಿದ್ದಂತ ಗೋಸ್ಪೀರ್ ಅವರು ಕಡೂರ್ಗೆ ಹೋಗ್ಬಿಟ್ಟು ಅವರು ಸ್ವಲ್ಪ ಕೆಲಸ ಇದೆ ಅಂತ. ಅಂಡ್ ಎಸ್ ಈಗ ನಮ್ಮ ಜೊತೆ ಇದ್ದಾರೆ ಇಲಿಯಾಸ್ ಬ್ರದರ್ ಅವರು. ಇವರಿಗೆ ನಮ್ಮ ತಂದೆ ವಯಸ್ಸಾಗಿದೆ, ಆದ್ರೆ ನಮ್ಮ ಜೊತೆ ಒಂದು ಒಳ್ಳೆ ಬ್ರದರ್ ಆಗಿ, ಒಂದು ಉತ್ತಮವಾದ ಸ್ನೇಹಿತರಾಗಿ ನಮ್ಮ ಜೊತೆಲಿದ್ದಾರೆ. ಸೊ ಇವರ ಪರಿಚಯ ಬಂದು ನಿಮಗೆಲ್ಲರಿಗೂ ಉಡುಪಿ ವಾಸುದೇವ ಭಟ್ ಅನ್ನೋರು ಗೊತ್ತೇ ಇರ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಗೊತ್ತು ವಾಸುದೇವ ಭಟ್ ಅಂದ್ರೆ ಯಾರು ಅಂತ. ಸಂಗೀತದ ಕ್ಷೇತ್ರದಲ್ಲಿ ವಿದ್ವಾಂಸರಾಗಿ ಎಷ್ಟೋ ಜನಕ್ಕೆ ಸಂಗೀತದ ಕ್ಷೇತ್ರದಲ್ಲೇನೆ ಮಾರ್ಗದರ್ಶನ ನೀಡಿ ಎಷ್ಟೋ ಜನಕ್ಕೆ ಮ್ಯೂಸಿಕ್ ಲೈಫ್ ಅಲ್ಲಿ ಉತ್ತಮ ವೇದಿಕೆಯನ್ನ ಪರಿಚಯ ಮಾಡಿಕೊಟ್ಟಂತಹ ಮಹಾನ್ ವ್ಯಕ್ತಿ. ಅಂಥ ವಿದ್ವಾಂಸರಾಗಿದ್ದ ವಾಸುದೇವ ಭಟ್ರವರ ಅತ್ಯುತ್ತಮ ಶಿಷ್ಯರಾಗಿದ್ದ ಇಲಿಯಾಸ್ ಸರ್ ಅವರು ನಮ್ಮ ಜೊತೆಲಿದ್ದಾರೆ ಇವತ್ತು. ಸರ್ ನಮಸ್ತೆ. ಸೊ ಇವರಿಗೆ ದುರಾದೃಷ್ಟವಶಾತ್ ಇವರಿಗೆ ಕಣ್ಣು ಕಾಣೋದಿಲ್ಲ. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನಗೆ ಪರ್ಸನಲಿ ಫೀಲ್ ಆಯ್ತು. ಯಾಕಂದ್ರೆ ಇವರು ಸಂಗೀತದಲ್ಲಿ ಇವರು ಕೂಡ ಕ್ಲಾಸ್ 1 ಕ್ಲಾಸಿಕಲ್ ಸಿಂಗರ್ ಆಗಿದ್ರು. ಒಂದು ಟೈಮಲ್ಲಿ ಗುರುಗಳು ಇವರ ವಿದ್ವಾಂಸರಾಗಿದ್ದಂತಹ ವಾಸುದೇವ ಭಟ್ ಸರ್ ಅವರು ತನ್ನ ಕೊನೆ ಉಸಿರ ಎಳಿತಾ ಇರ್ಬೇಕಾದ್ರೆ ಇವರು ಆ ಟೈಮಲ್ಲಿ ಜೊತೆಲಿದ್ದಂತಹ ವ್ಯಕ್ತಿ ಇವರಿಗೆ ಅವರು ಕೊನೆ ಕ್ಷಣದಲ್ಲಿ ಇವ್ರ ಜೊತೆ ಮಾತಾಡಿದ್ದಾರೆ ಕೂಡ. ಅಂಡ್ ಎಲ್ಲೋ ಒಂದ್ ಕಡೆ ಅದು ಹೇಳ್ತಾ ಇದ್ರೆ ಇವತ್ತು ಕೂಡ ಕೆಲವೊಂದು ಟೈಮಲ್ಲಿ ಕಣ್ಣೀರನ್ನ ಹಾಕ್ತಾರೆ. ಅಂತ ಗುರುಗಳನ್ನ ನಾನು ಕಳ್ಕೊಂಡ್ಬಿಟ್ಟೆ ನನ್ನ ಜೀವನದಲ್ಲಿ. ಇನ್ನೊಂದ್ ಕಡೆ ನನ್ನ ಕಣ್ಣುಗಳನ್ನ ಕಳ್ಕೊಂಡೆ ಅಂತ. ಅಂಡ್ ದುಬೈಲಿ ಕೂಡ ಇದ್ದಂತ ವ್ಯಕ್ತಿ. ದುಬೈ ಸೌದಿಲೆಲ್ಲ ವರ್ಕ್ ಮಾಡಿ ಅಲ್ಲಿ ಉತ್ತಮವಾದ ಒಂದು ಕಂಪ್ನಿಲಿ ಸೂಪರ್ವೈಸರ್ ಆದಂಥವ್ರು, ರೈಟ್. ಸೊ ಅಲ್ಲಿಂದ ಇಂಡಿಯಾಗೆ ಬಂದಾದ್ಮೇಲೆ ನಿಧಾನಕ್ಕೆ ಕಾಲ ಕಳೆದಂತೆ ಇವರ ಕಣ್ಣು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಸೊ ದಯವಿಟ್ಟು ಇವರಿಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇವರ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕೆಲವೊಂದಿಷ್ಟು ಸ್ಕ್ಯಾನರ್ಗಳನ್ನ ಕೂಡ ಕೊಟ್ಟಿದ್ದೀನಿ. ಬಹಳ ಒಂದು ಆಸಕ್ತಿ ಇದೆ ಅವರಿಗೆ. ಇನ್ನೂ ನಾನು ಪ್ರಪಂಚ ನೋಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಗುರುಗಳ ಶಿಷ್ಯರಾದಂತಹ ನಾನು ಅಂತ ಗುರುಗಳಿಂದ ವಿದ್ಯೆನ ಕಲಿತ ನಾನು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು. ಸಂಗೀತದ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ನಿಜ ಜೀವನದ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಾವ್ದಾದ್ರೂ ಒಂದು ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ಬಹಳ ಆಸಕ್ತಿ ಇದೆ. ಸೊ ಬನ್ನಿ ಮಿಕ್ಕಿದ್ದು
ಅವ್ರ ಕೈಲೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಜೀವನ ಹೇಗಿತ್ತು, ಎಲ್ಲಿ ಇದ್ರಿ ನೀವು ಮುಂಚೆ, ಗುರುಗಳ ಜೊತೆ ಇದ್ದಂತ ಒಡನಾಟ ಹೇಗಿತ್ತು ಅಂತ ಹೇಳೋದಾದ್ರೆ? ನಾನು ಮುಂಚೆ ಉಡುಪಿಯಲ್ಲಿ ಇದ್ದೆ. ಗುರುಗಳೊಟ್ಟಿಗೆ ಒಂದು ಸ್ವಲ್ಪ ಪರಿಚಯವಾಯಿತು. ಇದರ ಮುಂಚೆ ನಾನು ಆಕ್ಚುಲಿ ಕಲೀಲಿಕ್ಕೆ ಒಂದು ಡ್ಯಾನ್ಸ್, ಥಂಡರ್ ಬಾಯ್ಸ್ ಅಂಡ್ ಗರ್ಲ್ಸ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್, ಅದು ಅಂಬಲ್ಪಾಡಿಯಲ್ಲಿದೆ, ಈಗ ಬೇರೆ ಕಡೆ ಆಗಿದೆ. ಸೊ ಅವರು ನಂಗೆ ಹೇಳಿದ್ರು, ನಿಮಗೆ ಡ್ಯಾನ್ಸ್ ಒಲಿಯೋದಿಲ್ಲ, ನಿನ್ನಲ್ಲಿ ಒಂದು ಕಲೆ ಇದೆ, ಹಾಡುಗಾರಿಕೆ ಕಲೆ, ಅದು ನಿನಗೆ ಒಲಿಯುತ್ತದೆ. ಸೊ ನೀನು, ನಾನು ಗುರುಗಳ ಹತ್ರ ಹೇಳ್ತೀನಪ್ಪ ಅಂತ ಹೇಳಿ. ಅದು ಹೇಳಿದವರು ನನಗೆ ಮೊದಲೇ ಪರಿಚಯ ಮಾಡಿಕೊಟ್ಟವರು ವ್ರಜಾ ಕಿಶೋರ್ ಉಪಾಧ್ಯಾಯ. ಸ್ವಲ್ಪ ಜೋರಾಗಿ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಕೇಳಿಸ್ತಾ ಇರೋದಿಲ್ಲ ಕೆಲವರಿಗೆ. ಸ್ವಲ್ಪ ಜೋರಾಗಿ. ವ್ರಜಾ ಕಿಶೋರ್ ಉಪಾಧ್ಯಾಯರು ನನ್ನ ಆತ್ಮೀಯ ಒಂದು ಸರ್, ಗುರುಗಳೇ ಅವ್ರ ಸರ್. ಸೊ ಅವರು ನನಗೆ ಇವರ ಪರಿಚಯ ಮಾಡಿಕೊಟ್ರು. ಹೇಳಿದ್ರು, ನೀವು ಹೋಗಿ ಅಲ್ಲಿ ನನ್ನ ಹೆಸರು ಹೇಳಿ ರೆಫರೆನ್ಸ್, ನಿಮ್ಮನ್ನು ಸಂಗೀತಕ್ಕೆ ಕ್ಲಾಸ್ ತಗೊಳ್ತಾರೆ ಅಂತ. ಹಾಗೆ ಆಯ್ತು, ತಗೊಂಡ್ರು ನನ್ನ ಕ್ಲಾಸಿಗೆ. ಸೊ ಈಗ ನಮ್ಮ ಘಟನೆ ನಡೀತಾ ಇತ್ತು. ಮತ್ತೆ ನಾನು ಗಲ್ಫಿಗೆ ಹೋದೆ. ಗಲ್ಫಿಗೆ ಹೋಗಿ ಅಲ್ಲಿ ಬಂದ ನಂತರ ಕ್ರಮೇಣ ನನಗೆ 2017 ಸ್ವಲ್ಪ ಕಣ್ಣು ಡಲ್ ಆಗ್ತಾ ಕಣ್ಣು 2019 ಕಂಪ್ಲೀಟ್ ನನ್ನ ಕಣ್ಣುಗಳು ಹೋಯ್ತು. ಅಂದ್ರೆ ನಾನು ಏನ್ ಹೇಳ್ತಾರೆ, ಕುರುಡಂದ್ರೆ ಕಣ್ಣೇ ಕಾಣಲ್ಲ. ಈಗ ನನ್ನ ಒಂದು ಹೀಗಿದ್ದ ನಾನು ಒಳ್ಳೇದೈತೆ, ಏನ್ ಮಾಡ್ತು, ಏರೋಪೇರು ಬರ್ತಾ ಇರ್ತಾರೆ ಲೈಫಲ್ಲಿ, ಅದಕ್ಕೆ ಇದರ್ಲಿಕ್ಕಿಲ್ಲ, ದೇವ್ರಿದ್ದಾನೆ ಅಷ್ಟೇ, ನಡಿಬೇಕು, ಜೀವನ ಮಾಡಬೇಕು. ನೋಡಿ, ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟಿರೋ ವ್ಯಕ್ತಿಗಳಿಗೆ, ಅವರು ನೋ ಮ್ಯಾಟರ್, ಅವರು ಗಂಡಸರು ಅಥವಾ ಹೆಂಗಸರು ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಲೇಡೀಸ್ ಆ ಜೆಂಟ್ಸ್ ಅನ್ನೋದು ಎಷ್ಟೋ ರೀತಿಯಲ್ಲಿ ಕಷ್ಟಗಳು ಎದುರಾಗ್ತಾ ಹೋಗುತ್ತೆ. ಬೇಸಿಕಲಿ ನನ್ನನ್ನ ಡೇ ಒನ್ ನಾನು ನೋಡ್ತಾ ಇರೋರ್ಗು ಕೂಡ ನನ್ನ ಜರ್ನಿ, ನನ್ನ ಲೈಫ್ ಸ್ಟೈಲ್ ಕೂಡ ನೋಡಿದಿರ ಎಲ್ಲರಿಗೂ. ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಸ್ಟ್ರಗಲ್ ಹೇಗಿತ್ತು, ನಾನು ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳೋದಕ್ಕೆ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ, ಯಾವ ಊರನ್ನ ತಿರುಗಾಡಿದ್ದೀನಿ ಅನ್ನೋದು ಡೇ ಒನ್ ನಾನು ನೋಡ್ತಿರೋರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳೋದೇ ಬೇಡ. ಸೊ ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರಿಗೆ ಜೀವನ ನನ್ನಲ್ಲಿ ಎಲ್ಲಾ ಚೆನ್ನಾಗಿದೆ ಅನ್ನೋರಿಗೆ ಮುಂದೆ ಏನಿದೆ ಅಂತ ಗೊತ್ತಿರಲ್ಲ, ಅಥವಾ ನನ್ನಲ್ಲಿ ಎಲ್ಲಾ ಚೆನ್ನಾಗಿದೆ ಅನ್ನೋರಿಗೆ ಅವರ ತಂದೆ ತಾಯಿ ಕಡೆಯಿಂದ ಬಹಳ ದೊಡ್ಡ ಸಪೋರ್ಟ್ ಇರುತ್ತೆ. ಜೀವನದಲ್ಲಿ ನಾನು ಏನೋ ಒಂದು ಸಾಧಿಸ್ಬೇಕು ಅಥವಾ ಅನ್ಕೊಂಡಂತಹ ಗುರಿನ ಮುಟ್ಟಬೇಕು ಅಂತ ಹೋಗುವಂತ ವ್ಯಕ್ತಿಗಳಿಗೆ ಒಂದು ಮನೆಯಿಂದ ಸಪೋರ್ಟ್ ಇರಲ್ಲ, ಅಥವಾ ತಂದೆ ತಾಯಿಗಳ ಸಾಲದ ಜವಾಬ್ದಾರಿಗಳಾಗಿರ್ಬೋದು, ಇನ್ನು ಕೆಲವೊಂದು ರೀತಿಯಲ್ಲಿ ಮಾನಸಿಕ ಒತ್ತಡಗಳಾಗಿರ್ಬೋದು. ಪ್ರತಿಯೊಂದು ವಿಚಾರದಲ್ಲಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ರೀತಿಯಾದ ಪ್ರಾಬ್ಲಮ್ಸ್ಗಳು ಆ ಮನುಷ್ಯನ ಜೀವನದಲ್ಲಿ ಯಾವತ್ತಿಗೂ ಕೂಡ ಕಾಣ್ತಾ ಇರುತ್ತೆ. ಈವನ್ ಅವ್ನು ಸಾಯೋವರೆಗೂ ಕೂಡ, ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಅವ್ನು ಸಾಯೋವರೆಗೂ ಕೂಡ ಅವನಿಗೆ ಕಷ್ಟ ಅನ್ನೋದು ತಪ್ಪಿದ್ದಲ್ಲ. ಸೊ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬಹಳ ದೊಡ್ಡ ಗುಣ ಈ ಒಂದು, ಬಹಳ ಒಳ್ಳೆ ಮನಸ್ಸಿದೆ, ಬಹಳ ಒಳ್ಳೆ ಮನುಷ್ಯರು ಕೂಡ. ಇವ್ರ ಮಾತಲ್ಲೇ ನಿಮಗೆ ಅರ್ಥ ಆಗುತ್ತೆ, ಕಣ್ಣು ಕಾಣದೇ ಇದ್ರು ಕೂಡ ಎಷ್ಟು ಸೊಗಸಾಗಿ ಮಾತಾಡ್ತಾರೆ. ಆ ಒಂದು ಒಳ್ಳೆ ತನನೇ ನನಗೆ ಇಲ್ಲಿವರೆಗೂ ಇವ್ರನ್ನ ಹುಡ್ಕೊಂಡು ಆದಷ್ಟು ಸಹಾಯ ಮಾಡೋಣ ಅಂತ ನಾನು ಮುಂದೆ ಬಂದು ನಿಮ್ಮ ಹತ್ರ ಪರ್ಸನಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ವಿಡಿಯೋ ನೋಡ್ತಾ ಇದ್ದ ಪ್ರತಿಯೊಬ್ಬರು ಹೆಲ್ಪ್ ಮಾಡಬೇಕು ಅಂತ ಅನ್ಸಿದ್ರೆ, ಮೇಲ್ಗಡೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಬ್ಯಾಂಕ್ ಅಕೌಂಟ್ ನಂಬರ್ಗೆ ನೀವು ಎಷ್ಟಾಗುತ್ತೆ ಅಷ್ಟು, 1 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, ನಿಮ್ಮ ಕೈಲಾದಷ್ಟು ನೀವು ಅಮೌಂಟ್ನ ಈ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬೋದು. ಅಕಸ್ಮಾತ್ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಏನಾದರೂ ಸಪೋರ್ಟ್ ತಗೊಳ್ಳಿಲ್ಲ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಸ್ಕ್ಯಾನರ್ ಕೂಡ ಇದೆ. ಸೊ ಈ ಒಂದು ಸ್ಕ್ಯಾನರ್ಗೆ ನೀವು ಅಮೌಂಟ್ ಕೂಡ ಪೇ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಅಮೌಂಟೇ ಇಲ್ಲ ಅಂತಂದ್ರೆ, ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ 5 ಜನಕ್ಕಾಗಿರ್ಬೋದು, 10 ಜನಕ್ಕಾಗಿರ್ಬೋದು, ಅಥವಾ ನಿಮ್ಮ ವಾಟ್ಸ್ಆ್ಯಪ್ನ ಕೆಲವೊಂದು ಗುಂಪುಗಳಾಗಿರ್ಬೋದು, ಇನ್ಸ್ಟಾಗ್ರಾಮ್ ಖಾತೆಗಳಾಗಿರ್ಬೋದು, ಇಂಥ ಒಂದು ಗುಂಪುಗಳಿದ್ರೆ ಅದಕ್ಕೆ ಶೇರ್ ಮಾಡಿ. ಬಹಳ ದೊಡ್ಡ ಸಹಾಯ ಆಗುತ್ತೆ ನಿಮ್ಮಿಂದ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸೊ ಗೈಸ್, ಫೈನಲಿ ನಾವಿವಾಗ ಬ್ಲಾಗ್ ಮುಗಿಸುವಂಥ ಸಮಯ ಆಯಿತಾ. ಬೆಳಗ್ಗೆ ತುಂಬ ಸ್ಟ್ರೆಸ್ ಆಯಿತು, ಪ್ರಮೋಷನ್ ಮಾಡಿದ್ವಿ, ಅಲ್ಲಿಂದ ಮಧ್ಯದಲ್ಲಿ ಬಂದು ಅಲ್ಲೊಂದು ಕಡೆ ಎಲ್ಲೋ ಸ್ಟ್ರಕ್ಕು,
ಆಮೇಲೆ ಅಲ್ಲಿಂದ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದು, ಆಮೇಲೆ ಅಲಿಯಾಸ್ ಸರ್ ಅವ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದು. ಆ್ಯಂಡ್ ಅಲ್ಲಿಂದ ಇವಾಗ ನಮ್ಮ ಕಬಾಬ್ ಮಂಜಣ್ಣ ಅವ್ರ ಜೊತೆಗಿದ್ದೀವಿ ಇವಾಗ. ಆ್ಯಂಡ್ ಎಸ್ ಅವರು ಬೆಂಗಳೂರಿಂದ ಬಂದಿದ್ದರು. ಸೊ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನಿಸ್ತು. ಆಬ್ವಿಯಸ್ಲಿ ಗೊತ್ತಿದೆಯಲ್ವಾ, ನಮ್ಮ ಆಪ್ತ ಸ್ನೇಹಿತರು, ಬ್ರದರ್, ಆಲ್ವೇಸ್ ನಮಗೆ ಯಾವಾಗಲೂ ಏನೇ ಆದರೂ ನಮ್ಗೆ ಆಗ್ಬರೋಂಥ ವ್ಯಕ್ತಿ ಅವರು. ಸೊ ಇಟ್ಸ್ ಅವರ್ ಟೀಮ್. ಸೊ ನಾವು ಯಾವತ್ತೂ ಅವ್ರನ್ನ ಬಿಟ್ಕೊಡೋದಿಲ್ಲ, ಅವರು ನಮ್ಮನ್ನ ಬಿಟ್ಕೊಡೋದಿಲ್ಲ. ಟೀಮ್ ಅಂತ ಬಂದಾಗ ಇಟ್ಸ್ ಟೀಮ್. ಏನೇ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ, ನಮ್ಗೆ ಯಾವತ್ತೂ ಬಿಟ್ಕೊಡ್ಬಾರ್ದು. ಡೇ ಒನ್ನಿಂದನೂ ನಾವು ಹಾಗೆ ಇರೋದು. ಸೊ ಎಸ್, ಈ ಬ್ಲಾಗಲ್ಲಿ ಕೊನೆ ಭಾಗದಲ್ಲಿ ಕಬಾಬ್ ಮಂಜಣ್ಣ ಅವರು ಕಾಣಿಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆನೇ ಫೋನ್ ಮಾಡಿದೆ ಬರ್ತೀನಿ ಅಂತ. ಗಣೇಶ್ ಇವಾಗ ಇದ್ದಾರೆ, ಬನ್ನಿ. ಮಂಜಣ್ಣ ಆರಾಮ ಮಂಜಣ್ಣ? ಇಲ್ಲ ಕುಡ್ದೆ ಬ್ಲಾಗ್ ಎಲ್ಲಿ ಬಂದ್ರು ಅದೇ ನಮ್ಮ ಕ್ಯಾಮ್ರಾ ಎಲ್ಲಿದ್ರು ಆನಲ್ಲಿ ಇರುತ್ತಲ್ಲ. ಗೈಸ್, ಇವರು ನಮ್ಮ ಮಂಜಣ್ಣ ಅವ್ರ ಟೀಮು ಆ್ಯಂಡ್ ಎಲ್ಲ ಬ್ರದರ್ಸ್ ಕೂಡ. ಬ್ರದರ್ ಎಲ್ಲ ಹಾಯ್ ಮಾಡಿಬಿಡಿ, ನಮ್ಮ ಬ್ಲಾಗಲ್ಲಿ ಬರ್ತಾ ಇದ್ರಲ್ಲ. ನಮ್ಮ ರಾಹುಲ್ದು ಬರ್ತಡೆ. ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ ಬ್ರದರ್. ಸೊ ಮಚ್. ಥ್ಯಾಂಕ್ ಯು. ನಿಮ್ದು ನಮ್ಮ ತುಂಬಾ ಬೇಕಾದಂತ ವ್ಯಕ್ತಿ. ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ರಿ. ನಿಮ್ಮ ಹೆಸರು ಯಶೋಣ ಅಂತ ಜನಪುರ. ಓಕೆ, ಒಳ್ಳೆ ಮಂಚ. ನಿಮಿಷ ಸಮಯ ಯಾಕೆ ಟೆನ್ಷನ್ ಆಗ್ತದೆ? ಟೆನ್ಷನ್ ಆಗ್ಬಾರ್ದು, ಬ್ಲಾಗ್ ಅಲ್ವಾ, ಅದೇ ಕ್ಯಾಮ್ರಾ. ಏನಿಲ್ಲ ನೋಡಿ, ಇಡೀ ಕರ್ನಾಟಕನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಗೊಂಡೋಗಿದ್ದು ರಾಕಿಂಗ್ ಸ್ಟಾರ್ ಯಶು. ನಮ್ಮ ಜೊತೆಲಿ ನಮ್ಮ ಪ್ರೀತಿ ವಿಶ್ವಾಸ, ನಮಗೆ ಬೇಕಾದವ್ರಿಗೆ ಸಾಥ್ ಕೊಟ್ಕೊಂಡು ಜೊತೆಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಿರೋಂಥ ವ್ಯಕ್ತಿ ನಮ್ಮ ಯಶು ಅವರು, ನನ್ನ ಪ್ರೀತಿಯ ಗೆಳೆಯ. ಆದರೆ ಈ ಥರ ವೀಡಿಯೋಗಳಲ್ಲೆಲ್ಲ ಬರಲ್ಲ ಅವರು. ಅದು ನಾವು ಇಲ್ಲಿ ಮಾತಾಡ್ಕೊಂತಿದ್ವಿ, ಮಾತಿ ಬಂದು ಎಲ್ಲ ಮಾಡೋದು, ವೀಡಿಯೋ ಗಿಡ ಎಲ್ಲ ಏನು ಬಿಡೋದು. ನೀವು ಯಶು ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿರ್ಬೋದು, ಯಶು ಲೂಸ್ ಮಾದ. ಅದೇ ಥರ ನಾವು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ನನ್ನ ಪ್ರೀತಿಯ ಗೆಳೆಯ ಯಶ್ ಅಂದ್ಬಿಟ್ಟು ನೋಡಿ, ಇಲ್ಲಿ ಸೇಮ್ ನೋಡಿ. ಆ ಸೀನಲ್ಲಿ ಯಶ್ ಇವರು ಲೂಸ್ ಮಾದವ್ರು ಹೆಂಗ್ ಮಾಡ್ತಾ ಇದ್ರು, ಅದೇ ತರ ಇವ್ರು ಮಾಡ್ತಾ ಇದ್ರೆ ಇಲ್ಲಿ ನಾವು ಥ್ಯಾಂಕ್ ಯು. ಯಾರು ಏನು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವೆಲ್ಲ ಕಾಮನ್ ಆಗಿರ್ತೀವಿ, ಇದೇ ತರ ಇರ್ತೀವಿ ನಾವು. ಆ ತರ ಏನು ಇದೆಲ್ಲ ಏನಿಲ್ಲ. ಆ ಥರ ಇದೆಲ್ಲ ಏನಿಲ್ಲ ಅಂತಂದ್ರೆ ನಾವೇನು ತಪ್ಪು ಕೆಲಸ ಏನು ಮಾಡ್ತಾ ಇಲ್ಲ. ನಾರ್ಮಲಾಗಿ ಟೀ ಕುಡಿತಾ ಇರ್ತೀವಿ, ನಾವು ಊರಿಗೆ ಬಂದು ಇದೇ ಥರ ಸೇರ್ತಾ ಇರ್ತೀವಿ. ಆ ಥರ ಒಂದು ನಮ್ಮ ಮಾಮೂಲಿ ಬ್ಲಾಕ್ ಮಾಡಿದ್ರು, ನಾವು ಕಾಮನ್ ಆಗಿರ್ತೀವಿ, ಅವ್ರು ಕಾಮನ್ ಆಗಿ ಬಂದಿದ್ದಾರೆ. ಇಷ್ಟೇ ವಿಷಯ, ಬೇರೆ ಇನ್ನೇನಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಮ್ಜಿ ಐಡಿಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರೆಗೆ ಹೋಗ್ಬಿಡ್ರಿ. ಮಾಮ್ಜಿ ಒಳ್ಳೆ ಅದ್ಭುತ ಕಲಾವಿದ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಐ ಲವ್ ಯು. ಓಕೆ ಗೈಸ್, ಸೊ ಫೈನಲಿ ಇದಾಗಿತ್ತು ಇವತ್ತಿನ ಬ್ಲಾಗ್. ಆಯ್ತಾ, ಕೊನೆಯದಾಗಿ ಹೇಳಿದ್ವಲ್ಲ, ಎಲ್ಲ ಪ್ಲಾನ್ಸ್ ಇದಾಗಿತ್ತು ಅಂತ ಹೇಳಿರಲಿಲ್ಲ. ಕೊನೆ ಭಾಗದಲ್ಲಿ ವ್ಯಂಪವಾಗಿ ನಮ್ಮ ಮಂಜಣ್ಣ ಅವರಿಗೆ ತೋರಿಸಿ ಒಂದು ಬ್ಲಾಗ್ನ ಎಂಡ್ ಮಾಡುವಂಥ ಮೂಮೆಂಟ್ ಇತ್ತು, ಮಾಡ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಏನು ಅನಿಸುತ್ತೆ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇದೇ ರೀತಿಯ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಜೊತೆಗೆ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ, ಮರಿದಿರಾ ಗಂಟೆ ಆಡ್ಸೋದು ಮಾತ್ರ ಮರೆಗೆ ಹೋಗ್ಬೇಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.